ಬಹಳ ಹಳೆಯ ಕಾಲದಲ್ಲಿ ದಂಡಕಾರಣ್ಯದ ದಟ್ಟ ಕಾಡಿನಲ್ಲಿ ಶಬರಿ ಎಂಬ ಒಬ್ಬ ವೃದ್ಧ ಮಹಿಳೆ ವಾಸಿಸುತ್ತಿದ್ದಳು. ಆಕೆ ಶಬರ ಜನಾಂಗಕ್ಕೆ ಸೇರಿದವಳು. ಬಾಲ್ಯದಿಂದಲೂ ಆಕೆಗೆ ದೇವರ ಮೇಲೆ ಅಪಾರ ಭಕ್ತಿ ಇತ್ತು. ಆದರೆ ಆ ಕಾಲದಲ್ಲಿ ಆಕೆಯಂತಹ ಜನರನ್ನು ಸಮಾಜವು ಕೆಳವರ್ಗವೆಂದು ತಿರಸ್ಕರಿಸುತ್ತಿತ್ತು. ಶಬರಿ ತನ್ನ ಜನಾಂಗದ ಕ್ರೂರ ಆಚರಣೆಗಳನ್ನು ಇಷ್ಟಪಡಲಿಲ್ಲ. ಒಂದು ದಿನ ಅವಳ ಸಮುದಾಯದಲ್ಲಿ ಪ್ರಾಣಿಬಲಿ ಮಾಡುವುದನ್ನು ನೋಡಿ ಆಕೆ ಬೇಸರಗೊಂಡಳು. ಹೃದಯದಲ್ಲಿ ನಿಶ್ಚಯ ಮಾಡಿಕೊಂಡಳು, ನಾನು ಈ ಪಾಪದ ಮಾರ್ಗವನ್ನು ಬಿಡಬೇಕು. ದೇವರನ್ನು ಸತ್ಯದಿಂದ ಆರಾಧಿಸಬೇಕು. ಅವಳು ತನ್ನ ಜನಾಂಗವನ್ನು ಬಿಟ್ಟು ಕಾಡಿನೊಳಗೆ ಹೋದಳು. ಅಲ್ಲಿ ಮಹರ್ಷಿ ಮಾತಂಗರ ಆಶ್ರಮವಿತ್ತು. ಶಬರಿ ಅವರ ಶಿಷ್ಯೆಯಾಗಲು ಬಯಸಿದಳು. ಮೊದಲು ಶಿಷ್ಯರು ವಿರೋಧಿಸಿದರು. ಇವಳು ಶಬರ ಜನಾಂಗದವಳು, ಆಶ್ರಮಕ್ಕೆ ಯೋಗ್ಯಳಲ್ಲ. ಆದರೆ ಮಾತಂಗ ಋಷಿ ನಗುತ್ತಾ ಹೇಳಿದರು, ದೇವರಿಗೆ ಜಾತಿ ಮಾತಿಲ್ಲ. ಶಬರಿಯ ಹೃದಯ ಶುದ್ಧ, ಭಕ್ತಿ ಅವಳ ಆಭರಣ. ಅವಳು ನನ್ನ ಶಿಷ್ಯೆಯಾಗಬಹುದು. ಅದರಿಂದ ಶಬರಿ ಆಶ್ರಮದಲ್ಲಿ ಉಳಿದುಕೊಂಡಳು. ಅವಳು ಪ್ರತಿದಿನ ಕಾಶಿ ನೀರು ತರ್ತಿದ್ದಳು, ಹೂ ಹಚ್ಚುತ್ತಿದ್ದಳು, ಅತಿಥಿಗಳಿಗೆ ಸೇವೆ ಮಾಡುತ್ತಿದ್ದಳು. ಒಂದು ದಿನ ಮಾತಂಗ ಋಷಿ ತಮ್ಮ ಜೀವಿತದ ಅಂತ್ಯ ಸಮೀಪಿಸುತ್ತಿರುವುದನ್ನು ಅರಿತುಕೊಂಡರು. ಅವರು ಶಬರಿಯನ್ನು ಕರೆದರು, ಮಗಳೇ, ನಾನು ಈಗ ದೇಹ ತ್ಯಜಿಸುತ್ತೇನೆ. ಆದರೆ ಚಿಂತಿಸಬೇಡ. ಭವಿಷ್ಯದಲ್ಲಿ ಶ್ರೀರಾಮನು ಈ ಕಾಡಿಗೆ ಬರುವರು. ನೀನು ಅವರಿಗೆ ಸೇವೆ ಮಾಡಲು ತಯಾರಾಗು. ಅದು ನಿನ್ನ ಜೀವನದ ದೊಡ್ಡ ಪುಣ್ಯ. ಶಬರಿಯ ಕಣ್ಣೀರು ಹರಿದುಬಿಟ್ಟಿತು. ಆಕೆ ಗುರುದರ್ಶನ ಮಾಡಿ ಆಶ್ರಮದಲ್ಲಿ ತಾನೇ ಮುಂದುವರಿಸಿದಳು. ವರ್ಷಗಳು ಕಳೆದವು. ಶಬರಿ ಪ್ರತಿದಿನ ಕಾಡಿನಲ್ಲಿ ಹಣ್ಣುಗಳನ್ನು ಕಿತ್ತು ತಂದು ಇಟ್ಟುಕೊಳ್ಳುತ್ತಿದ್ದಳು. ಆದರೆ ಅವಳು ಅವನ್ನು ಸವಿದು ನೋಡುತ್ತಿದ್ದಳು, ಸಿಹಿಯಾದವಷ್ಟೇ ದೇವರಿಗೆ ಅರ್ಪಿಸಬೇಕು ಎಂಬ ಭಾವದಿಂದ. ಜನರು ಇದನ್ನು ನೋಡಿ ಅವಳನ್ನು ಹಾಸ್ಯ ಮಾಡುತ್ತಿದ್ದರು. ಹಣ್ಣು ಕಚ್ಚಿ ಕಚ್ಚಿ ಇಟ್ಟಿದ್ದಾಳೆ, ಯಾರು ತಿನ್ನುತ್ತಾರೆ? ಆದರೆ ಶಬರಿ ನಗುತ್ತಾ ಹೇಳುತ್ತಿದ್ದಳು, ಇವು ನನ್ನ ರಾಮನಿಗಾಗಿ. ಅವನು ಬಂದಾಗ ಅವನಿಗೆ ಅತ್ಯುತ್ತಮವಾದ ಹಣ್ಣು ಸಿಗಬೇಕು. ಒಂದು ದಿನ ಶ್ರೀರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಆ ಕಾಡಿಗೆ ಬಂದರು. ಶಬರಿ ಅವರ ಪಾದದ ಬಳಿ ಬಿದ್ದು ಪ್ರಣಾಮ ಮಾಡಿದರು. ರಾಮನು ಕರುಣೆಯಿಂದ ಅವಳನ್ನು ಎಬ್ಬಿಸಿ ಕೇಳಿದ, ಅಮ್ಮ, ನೀನು ಯಾರು? ಶಬರಿ ಕಣ್ಣೀರು ತುಂಬಿಕೊಂಡು ಹೇಳಿದಳು, ನಾನು ಅಲ್ಪ ಜನಾಂಗದವಳು. ಆದರೆ ನನ್ನ ಹೃದಯವನ್ನು ನಿನಗೆ ಅರ್ಪಿಸಿದ್ದೇನೆ. ನೀನು ನನ್ನ ಮನೆಗೆ ಬಂದಿದ್ದೀ, ಇದು ನನ್ನ ಜನ್ಮದ ಸಾರ್ಥಕತೆ. ಅವಳು ತನ್ನ ಪಾತ್ರೆಯಲ್ಲಿ ಇಟ್ಟಿದ್ದ ಹಣ್ಣುಗಳನ್ನು ರಾಮನಿಗೆ ಕೊಟ್ಟಳು. ಪ್ರತಿಯೊಂದು ಹಣ್ಣು ಈಗಾಗಲೇ ಅವಳು ಕಚ್ಚಿ ಪರೀಕ್ಷಿಸಿದ್ದವು. ಲಕ್ಷ್ಮಣ ಕೋಪದಿಂದ ಹೇಳಿದರು, ಅಣ್ಣ, ಇವು ಕಚ್ಚಿದ ಹಣ್ಣು. ಹೇಗೆ ತಿನ್ನುತ್ತೀಯಾ? ರಾಮನು ನಗುತ್ತಾ ಹೇಳಿದರು, ಲಕ್ಷ್ಮಣ, ಇವು ಸಾಮಾನ್ಯ ಹಣ್ಣುಗಳಲ್ಲ, ಇವು ಶಬರಿಯ ಭಕ್ತಿಯ ಫಲ. ಇವು ನನಗೆ ಅಮೃತಕ್ಕಿಂತ ಶ್ರೇಷ್ಠ. ಅವನು ಆ ಹಣ್ಣುಗಳನ್ನು ಸಂತೋಷದಿಂದ ಸೇವಿಸಿದನು. ಶಬರಿಯ ಹೃದಯದಲ್ಲಿ ಅಪಾರ ಸಂತೋಷ ತುಂಬಿತು. ಆಕೆ ಹೇಳಿದಳು, ಪ್ರಭು, ನನಗೆ ಇನ್ನೇನೂ ಬೇಡ. ನಿನ್ನ ದರ್ಶನವೇ ನನಗೆ ಪರಮಫಲ. ರಾಮನು ಆಶೀರ್ವಾದ ನೀಡಿದನು, ಶಬರಿಯೇ, ನಿನ್ನ ಭಕ್ತಿ ಜಗತ್ತಿಗೆ ಮಾದರಿ. ನಿನ್ನ ಆತ್ಮವು ಈಗಲೇ ಮೋಕ್ಷವನ್ನು ಪಡೆಯಲಿ. ಅಂತೆಯೇ ಶಬರಿ ದೇಹತ್ಯಾಗ ಮಾಡಿ ಭಕ್ತಿ ಜಾತಿ ಮತ ಸಂಪತ್ತು ನೋಡದು.